ಈ ನಮ್ಮ ದೇಶದಲ್ಲಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಬೇಕು, ವಕೀಲರಿಗೆ ಒಬ್ಬ ಕಕ್ಷಿದಾರ ಬೇಕು, ನ್ಯಾಯಾಲಯಕ್ಕೆ ಒಂದು ಕೇಸ್ ಬೇಕು. ತನಿಖೆಯ ಹೆಸರಿನಲ್ಲಿ ಜನಸಾಮಾನ್ಯರ ತೆರಿಗೆಯ ಹಣ ಖರ್ಚಾಗಬೇಕು. ಅಂತಿಮವಾಗಿ ಆರೋಪಿ ಮೇಲಿನ ಎಲ್ಲ ಆರೋಪಗಳು ಸಹ ಖುಲಾಸ್ ಇಲ್ಲ ಬೇಲ್ ತೆಗೆದುಕೊಳ್ತಾನೆ. ಇವೆರಡು ಸಾಧ್ಯವಾಗದಿದ್ರೆ ಈ ನಮ್ಮ ಘನತೆತ್ತ ರಾಜಕಾರಣಿಗಳು ಎಲ್ಲ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ತಾರೆ. ಸುಮ್ಮನೆ ಹಾಗೆ ಯೋಚನೆಯನ್ನ ಮಾಡಿ ಅದೆಷ್ಟು ಜನ ಭ್ರಷ್ಟ ರಾಜಕಾರಣಿಗಳಿಗೆ ಶಿಕ್ಷೆ ಆಗಿದೆ ಅಂತ, ಅದೆಷ್ಟು ಜನ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿದೆ, ಅದೆಷ್ಟು ಜನ ಕೊಲೆಗಾರರಿಗೆ ಶಿಕ್ಷೆ ಆಗಿದೆ. ಈ ನಮ್ಮ ವ್ಯವಸ್ಥೆಯಲ್ಲಿ ಎಂತಹ ಅದ್ಭುತವಾದಂತಹ ವ್ಯವಸ್ಥೆಯಲ್ಲಿದ್ದೀವಿ ಅಲ್ವಾ. ಇದು ನಮ್ಮದು ಪ್ರಜಾಪ್ರಭುತ್ವವನ್ನ ಹೊಂದಿರುವಂತಹ ದೇಶ. ಈ ನಮ್ಮ ದೇಶದಲ್ಲಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಬೇಕು, ವಕೀಲರಿಗೆ ಒಬ್ಬ ಕಕ್ಷಿದಾರ ಬೇಕು, ನ್ಯಾಯಾಲಯಕ್ಕೆ ಒಂದು ಕೇಸ್ ಬೇಕು. ತನಿಖೆಯ ಹೆಸರಿನಲ್ಲಿ ಜನಸಾಮಾನ್ಯರ ತೆರಿಗೆಯ ಹಣ ಖರ್ಚಾಗಬೇಕು. ಅಂತಿಮವಾಗಿ ಆರೋಪಿ ಮೇಲಿನ ಎಲ್ಲ ಆರೋಪಗಳು ಸಹ ಖುಲಾಸ್ ಇಲ್ಲ ಬೇಲ್ ತೆಗೆದುಕೊಳ್ತಾನೆ. ಇವೆರಡು ಸಾಧ್ಯವಾಗದಿದ್ರೆ ಈ ನಮ್ಮ ಘನತೆತ್ತ ರಾಜಕಾರಣಿಗಳು ಎಲ್ಲ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ತಾರೆ. ಸುಮ್ಮನೆ ಹಾಗೆ ಯೋಚನೆಯನ್ನ ಮಾಡಿ ಅದೆಷ್ಟು ಜನ ಭ್ರಷ್ಟ ರಾಜಕಾರಣಿಗಳಿಗೆ ಶಿಕ್ಷೆ ಆಗಿದೆ ಅಂತ, ಅದೆಷ್ಟು ಜನ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿದೆ, ಅದೆಷ್ಟು ಜನ ಕೊಲೆಗಾರರಿಗೆ ಶಿಕ್ಷೆ ಆಗಿದೆ. ಈ ನಮ್ಮ ವ್ಯವಸ್ಥೆಯಲ್ಲಿ ಎಂತಹ ಅದ್ಭುತವಾದಂತಹ ವ್ಯವಸ್ಥೆಯಲ್ಲಿದ್ದೀವಿ ಅಲ್ವಾ. ಇದು ನಮ್ಮದು ಪ್ರಜಾಪ್ರಭುತ್ವವನ್ನ ಹೊಂದಿರುವಂತಹ ದೇಶ.